ಜೋರೆ ಮಾಡೋ. ಪ್ರೈಸ್ ದ ಲಾರ್ಡ್. ನಮ್ಮ ದೇವರಿಲ್ಲಿ ಬಂದಿದೆ, ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ, ನಮ್ಮ ಮಧ್ಯದಲ್ಲಿ ಓಡಾಡ್ತಾ ಇದೆ. ಆ ದೇವರನ್ನೇ ನಾವೇನು ಮಾಡಬೇಕು? ಘನಪಡಿಸಬೇಕು, ಆರಾಧನೆ ಮಾಡಬೇಕು, ಸ್ತುತಿ ಮಾಡಬೇಕು. ಆ ದೇವರಲ್ಲ ಅಸಾಧ್ಯವಾದ ಏನೇನು ಇದೆಯಾ? ಒಂದುವಿಲ್ಲ. നിനക്കാകതില്ല എങ്കിൽ, നിന്നെ ശരിയാಗಿ നീ പ്രാർത്ഥനയ്ക്ക് ഉത്തര ಕೊಟ್ಟಿಲ್ಲ എങ്കിൽ, ಯಾಕಂತ ಹೇಳಿದಾಲೆ ನೀ ದೇವರನ್ನೇ ಪ್ರೀತಿ ಮಾಡಂಗಿಲ್ಲ, ನೀ ದೇವರನ್ನೇ ಆರಾಧನೆ ಮಾಡಂಗಿಲ್ಲ. ಅದಕ್ಕೆ ನಿನ್ನ ಪ್ರಾರ್ಥನೆ ಕೇಳೋದಿಲ್ಲ. ನಿನ್ನ ಪ್ರಾರ್ಥನೆ ಕೇಳಬೇಕೆ, ನೀ ದೇವರನ್ನೇ ಯಾವಾಗಲೂ ಸ್ತುತಿ ಮಾಡುವವರು, ಆರಾಧನೆ ಮಾಡುವವರು, ದೇವರನ್ನೇ ಅಂಡುಕೊಂಡು ಜೀವಿಸುವವರು ಆಗಿರಬೇಕು. ನಾನಿವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡೋ ವಿಷಯ, ಸ್ವರ್ಗದಲ್ಲಿ ಇರುವ ಪುಸ್ತಕಗಳು. ಸ್ವರ್ಗದಲ್ಲಿ ದೇವರ ಅನೇಕ ಪುಸ್ತಕಗಳು ಇಟ್ಟುಕೊಂಡಿದೆ. ಯಾರಿಗೋಸ್ಕರ ಇಟ್ಟುಕೊಂಡಿದೆ? ನಮಗೋಸ್ಕರ ಇಟ್ಟುಕೊಂಡಿದೆ. ನೀ ಭೂಮಿಯಲ್ಲಿ ಏನು ಮಾಡ್ತಾ ಇದೆ, ಏನು ಕೊಡ್ತಾ ಇದೆ, ಎಲ್ಲ ನೋಡುವ ದೇವರಾണ് ನಮ್ಮ ದೇವರು. ಅದು ನಮಗೊಂದು ನೋಡೋಣ. ಮಲಾಕಿ 3ನೇ ಅಧ್ಯಾಯ 16ನೇ ವಾಕ್ಯ. ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ಆಮೇನ್. ಪ್ರಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಏನು ನೀ ಮಾತಾಡಿದಾಲು ನೀ ಯೋಚನೆ ಮಾಡ್ಬೋದು. ಯಾರು ಕೇಳಿಲ್ಲ, ನಾನು ಕುಚ್ಚ ಮಾತಾಡಿದದ, ಯಾರು ನೋಡಿಲ್ಲ. ഞാൻ ಬಾಗಿಲು ಮುಚ್ಚಿಟ್ಟಿದ್ದು, ನಾನು ಕಿಟಕಿ ಮುಚ್ಚಿಟ್ಟಿದ್ದು, ನಾನು ಕರ್ಟನ್ ಹಾಕಿದ್ದು ನೀ ಯೋಚನೆ ಮಾಡಬಹುದು. ಎಲ್ಲ ನೋಡುವ ಒಬ್ಬನಿದೆ, ಎಲ್ಲ ನೋಡುವವನು ಕಾಣುವವನುമായ ಒಬ್ಬನಿದೆ. ಅವನೊಂದು ಪುಸ್ತಕ ಅಲ್ಲಿ ಇಟ್ಟುಕೊಂಡಿದೆ. ಆ ಪುಸ್ತಕ ಹೆಸರೇನು ಮಗಳೇ? ಜ್ಞಾಪಕದ ಪುಸ್ತಕ. ಜ್ಞಾಪಕದ ಪುಸ್ತಕ. ಆ ಪುಸ್ತಕ ಒಳಗೆ ನೀ ಮಾತಾಡಿದ್ದದೆ ಯೇಸು ಕೇಳಿಸ್ಕೊಂಡಿದ್ದದೆ. ಏನು ಮಾಡ್ತದೆ? ನೀ ಮಾತಾಡಿದೆಲ್ಲ ದೇವರು ಏನು ಮಾಡಿದು? ಕೇಳಿಸ್ಕೊಂಡಿದ್ದು ಒಂದಲ್ಲ, ಏನು ಮಾಡಿದು? ಬರೆದಿಟ್ಟಿದ್ದು. ಆ ಬುಕ್ಕಿನಲ್ಲಿ ಬರೆದಿಟ್ಟಿದ್ದು. ನೀನಲ್ಲಿ ಹೋಗುವಾಗ ನಾನು ಮಾತಾಡಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಟೈಮ್, ಡೇಟ್, ನಿಮಿಷ ಎಲ್ಲ ಬರೆದಿಟ್ಟುಕೊಂಡಿದೆ. ದೇವರ ಪುಸ್ತಕ ಏನು ಮಾಡ್ತತೆ? ಓದುತ್ತತೆ. ನೀನು ಸುಳ್ಳು ಹೇಳಬಾರ್ದು. ಸುಳ್ಳಿನ ತಂದೆ ಯಾರು? ಸೈತಾನಾണ് ಸುಳ್ಳಿನ ತಂದೆ. ನೀ ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಿದಾൽ ಅದೆല്ലാം ಗೊತ್ತಾಗಿನ ಒಬ್ಬನಿದೆ. ನೀ ಸುಳ್ಳು ಸಾಕ್ಷಿ ಹೇಳಿದಾലും ಗೊತ್ತಾಗಿನ ಒಬ್ಬನೇ ಇದೆ. ಅದು ನೀ ಮರಿಬಾರ್ದು. ನೀ ಯಾರು ಬೇಡ ಅಂದುಕೊಂಡೆ ನೀ ಹೇಳಿರ್ಬೋದು. ಅದೆಲ್ಲ ಕೇಳೋದೊಂದಲ್ಲ, ಯೇಸು ಸ್ವಾಮಿ ಕೇಳೋದೊಂದಲ್ಲ, ಏನು ಮಾಡ್ತಾ ಇದೆ? ಬರೆದಿಡ್ತಾ ಇದೆ. ನಿಮ್ಗೆ ಗೊತ್ತಿದ್ದು ಅಪೊಸ್ತಲರ ಪ್ರವೃತ್ತಿ 5ನೇ ಅಧ್ಯಾಯ 1ರಿಂದ 11 ವಾಕ್ಯ ನೀವು ನೋಡುವಾಗ ಅನನ್ಯ ಸಫೀರ ವಿಷಯ ನಿಮ್ಗೆ ಗೊತ್ತು. ಅವರಿಗೆ ಸ್ವಲ್ಪ ನೆಲ ಭೂಮಿ ಇರಿದಿದ್ದು. ಅವರ ಗಂಡ ಹೆಂಡತಿ ಯೋಜನೆ ಮಾಡಿಕೊಂಡು ಏನು ಮಾಡಿದ್ದು? ಅದು ಮಾರಿಬಿಟ್ಟೆ ಭಾಳ ದುಡ್ಡು ಬಚ್ಚಿ ಇಟ್ಟಿದ್ದು. ಸ್ವಲ್ಪ ದುಡ್ಡು ತಗೊಂಡು ಹೋಗಿ ಅಪೊಸ್ತಲನ್ಮಾರ ಕಾಲ್ ಇಟ್ಟಿದ್ದು. ಇಡುವಾಗ ಪೇತ್ರನೇನು ಹೇಳಿದು? ಅನನ್ಯ, ನೀ ಇಷ್ಟಕ್ಕೆ ಜಾಗ ಮಾರಿದ. ಅವನು ಸುಳ್ಳು ಹೇಳಬಾರ್ದಾಯ್ತು. ಅವನೇನು ಹೇಳಬೇಕಾಯ್ತು? ಸ್ವಾಮಿ, ನಾನು ಸ್ವಲ್ಪ ತೆಗೆದಿಟ್ಟಿದ್ದು, ಸ್ವಲ್ಪ ಇಲ್ಲಿ ತೊಗೊಂಡು ಬಂದಿದ್ದು ಅಂತ ಹೇಳ್ಬೇಕಾಯ್ತು. ಅವನೇನು ಮಾಡಿದ್ದು? ಗಂಡ ಹೆಂಡತಿ ಇಬ್ಬರು ಯೋಜನೆ ಮಾಡ್ಕೊ. ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಅತ್ತೆ ಮುಂದೆ ಮಾವ ಮುಂದೆ ಸುಳ್ಳು ಹೇಳಕ್ಕೆ ಹೋಗಬೇಡ, ಮಕ್ಕಳ ಮುಂದೆ ಸುಳ್ಳು ಹೇಳಕ್ಕೆ ಹೋಗಬೇಡ. ಸುಳ್ಳು ಹೇಳುವಾಗ ದೇವರ ಏನು ಮಾಡ್ತಾ ಇದೆ? ಎಲ್ಲ ಅಲ್ಲೇ ಬರೆದಿಡ್ತಾ ಇದೆ. ಆಮೇಲೆ ನಿನ್ನ ಮುಂದೆ ಎಲ್ಲ ಹಿಡ್ಕೊಂಡೆ ಓದುತ್ತತೆ. ನೋಡು, ಅದೇ ಥರ ಇಷ್ಟಕ್ಕೆ ನೀ ಜಾಗ ಮಾರಿದೆ ಅಂತ ಹೇಳುದು. ಹೌದು ಸ್ವಾಮಿ, ಇಷ್ಟಕ್ಕೆ ಮಾರಿದೆ ಅಂತ ಹೇಳುದು. ನೋಡು, ಸುಳ್ಳು ನೋಡು. ಹೇಳಿದ ತಕ್ಷಣವೇ ಅವನೇನಾಯ್ತು? ಕೆಳಗ ಬಿದ್ದು ಬಿಟ್ಟ ಅವನ್ ಸತ್ತೋಯ್ತು. ಮಕ್ಕಳೇ, ದೇವರ ಮಕ್ಕಳ ಮುಂದೆ ಯಾವ ಸುಳ್ಳು ಹೇಳಕ್ ಹೋಗಬಾರ್ದು. ಅವನ್ ಕೆಳಗ ಬಿದ್ದ ಏನಾಯ್ತು? ಸತ್ತು ಬಿಟ್ಟು. ಅದು ಈ ಪೇತ್ರನಕ್ಕೆ ಹತ್ರ ನಮ್ಮ ಹತ್ರ ನಾವು ಸೇವೆಗೆ ಹೋಗುವಾಗ ನಮ್ಮ ಮಕ್ಕಳೆಲ್ಲ ನಮ್ಮ ಜೊತೆಯಲ್ಲಿ ಇರ್ತತೆ. ಒಂದು 4-5 ಮಕ್ಕಳು ಇರ್ತತೆ. ಅದೇ ಸರ ಪೇತ್ರನ ಜೊತೆಯಲ್ಲೂ ಅಲ್ಲಿ ಭಾಳ ಜನವಿರಿದ್ರು. ಬಿದ್ದ ತಕ್ಷಣವೇ ಒಂದು ಬಟ್ಟೆ ಹಾಕಿ ಸುತ್ತಿ
ಹೋಗಿ ಹಿಡ್ಕೊಂಡು ಹೋಗಿ ಗುಂಡಿ ಹಾಕಿ ಅವನೇ ಏನು ಮಾಡಿದು, ಎಂತಿಗೆ ಹೇಳಿಲ್ಲ, ಮಕ್ಕಳಿಗೆ ಹೇಳಿಲ್ಲ, ಅಕ್ಕಪಕ್ಕವ್ರಿಗೆ ಹೇಳಿಲ್ಲ, ಸ್ನೇಹಿತರಿಗೆ ಹೇಳಿಲ್ಲ, ಆರಿಗೆ ಗೊತ್ತಾಗದೆ ತಗೊಂಡೋಗಿ ದಬನ್ ಮಾಡಿದು. ಮಾಡಿಬಿಟ್ಟ ಆ ಯೌವನಸ್ಥರು ಬಂದು ನಿಲ್ಲುವಾಗ 3 ಗಂಟೆ ಆಗಿಟ್ಟು ನನ್ನ ಗಂಡ ಬಂದಿಲ್ಲಲ್ಲೋ, ನನ್ನ ಗಂಡನಿಗೆ ಏನಾಯಿತು ಅನ್ನೋ ಹೇಳಕ್ಕೆ ಅವಳ ಎಲ್ಲಿ ಬಂದಿದ್ದು, ಈ ಅಪೊಸ್ತಲನ್ಮಾರ ಹತ್ರ ಪೇತ್ರನ ಹತ್ರ ಬಂದಿದ್ದು. ಅವಳಿಗೆ ಹೇಳಿದು, ಸಬೀರೆ ನೀ ಎಷ್ಟಕ್ಕೆ ನೆಲ ಮಾರಿದು. ಅವನೇನು ಹೇಳಿದು ಅದೇ ಥರ ಇವಳು ಹೇಳಿದು, ನಿನ್ನ ಗಂಡನೇ ಊಣ ಹಾಕಿ ಬಂದಿದ್ದವರ ಕಾಲಿಲ್ಲೇ ಇದೆ, ನೀನು ಹಾಗೆ ಆಗುತ್ತೆ ಎಂದು ಹೇಳಿದ ತಕ್ಷಣವೇ ಅವಳು ಕೆಳಗೆ ಬಿದ್ದು ಬಿಟ್ಟು. ಅವಳು ಹೇಳಬೇಕಾಯ್ತು, ಸ್ವಾಮಿ ಇಷ್ಟಕ್ಕಲ್ಲ, ನಾವು ಸ್ವಲ್ಪ ತೆಗೆದಿಟ್ಟಿದ್ದು ನಮ್ಮ ಭೂಮಿಯಲ್ಲೇ, ನಮ್ಮ ಜಾಗೆಯಲ್ಲೇ ನಮ್ಗೆ ತೆಗೆದಿಡಕ್ಕೆ ಅಧಿಕಾರ ಉಂಟು, ಅದು ನೀ ಹೇಳಬೇಕಾಯ್ತು, ಸುಳ್ಳು ಹೇಳಕ್ಕೆ ಹೋಗಬಾರ್ದಾಯ್ತು. ನಾನು ಸ್ವಲ್ಪ ತೆಗೆದಿಟ್ಟಿದ್ದು ಸ್ವಾಮಿ, ನಿಮಗೆ ಬೇಕೆ ಅದನ್ನು ತಂದು ಕೊಡ್ತೀನಿ. ಇಲ್ಲ ನಮಗೆ ಏನೇನು ಕಷ್ಟಮೋ ಕಾಯಿಲೋ ಬಂದ ಇರಲಿ ಅಂದ್ಕೊಂಡು ನಾನು ಇಟ್ಟಿದ್ದು. ಅವಳು ಸುಳ್ಳು ಹೇಳಾದೆ, ನಿಜವಾಗಿ ಹೇಳಬೇಕಾಯ್ತು. ಅವಳು ಏನು ಮಾಡಿದು, ಸುಳ್ಳು ಹೇಳಿದು. ಸುಳ್ಳು ಹೇಳಿದಕ್ಕೆ ಏನಾಯಿತು, ಅವಳು ಹಾಗೆ ಸತ್ತು ಬಿಟ್ಟಿದ್ದು. ಪ್ರಿಯ ಮಕ್ಕಳೇ, ನಾನು ನಿಮ್ಗೆ ಹೇಳ್ತಾ ಇದ್ದೆ, ಸುಳ್ಳಿನ ತಂದೆ ಯಾರು, ಸೈತಾನಾಣ. ಆ ಸೈತಾನಾಣ ನಮ್ಮ ಸುಳ್ಳು ಹೇಳಕ್ಕೆ ಕಲಿಸಿ ಕೊಡನದೆ. ಸೈತಾನಾಣ ಅವನು ಒಳ್ಳೇದು ಮಾಡಕ್ಕಲ್ಲ ಬಂದಿರಿക്കുന്നത്, ಅವನು ಯಾತಕ್ಕೆ ಬಂದಿದೆ, ನಮ್ಮೆ ಹಾಳು ಮಾಡೋಕ್ಕಾಗಿ ಬಂದಿದೆ. ಕೊಲ್ಲುವುದಕ್ಕೆ, ಕತ್ತುಕೊಳ್ಳುವುದಕ್ಕೆ, ಹಾಳು ಮಾಡುವುದಕ್ಕಾಗಿಯಾನೆ ಸೈತಾನ್ ಬಂದಿದೆ. ಆಮೇಲೆ ಇನ್ನೊಂದು ವಾಕ್ಯ ಓದು ಮಗ, ಕೀರ್ತನೆ 139:16. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ, ಅಲ್ಲೇಲೂಯಾ, ನಾನಿದ್ದು ಕೇವಲ ಪಿಂಡವಾಗಿ ಇರುವಾಗ ಇಂದ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನೋಡೋ ಅಮ್ಮ ಒಟ್ಟ ಒಳಗೆ ನಾವೇನಾಯ್ತು, ಮಾಂಸ ಪಿಂಡವಾಗಿ ಇರುವಾಗ ಯಾರು ನೋಡ್ತಾ ಇದ್ದಿದ್ದು, ನನ್ನ ತಂದೆ ನೋಡ್ತಾ ಇದ್ದಿದ್ದು. ತಂದ ನೋಡಿ ಗಂಡಾಗಲಿನ ಹೇಳಿ ಗಂಡಾಯಿತು, ಹೆಣ್ಣಾಗಲಿನ ಹೇಳಿ ಹೆಣ್ಣಾಯ್ತು. ದೇವರಿಗೆ ಗೊತ್ತಿಲ್ಲದೆ ಏನು ಆಗದಲ್ಲ. ಅಮ್ಮ ಒಟ್ಟ ಒಳಗೆ ಒಂದು ಮಾಂಸ ಪಿಂಡವಾಗಿ ಇರುವಾಗಿಂದ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಯೇಸುವಿನ ಕಣ್ಣು ಎಂದ ಕಣ್ಣು, ಸೂರ್ಯ ಕಿರಣದಿಂದ ಕಣ್ಣಿರುವ ದೇವರು ಅಮ್ಮೆಯುಡ ಒಟ್ಟ ಒಳಗೆ ಪಿಂಡಾಕಾರವಾಗಿ ಇರುವಾಗ ನಿನ್ನೆ ನೋಡಿದ ದೇವರಾಣ ಆರೆ ನಮ್ಮ ಜೀವ ಸ್ವರೂಪನಾದ ದೇವರು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟ. ನಾನು ಹುಟ್ಟಿದ ದಿನದಿಂದ ಸಾಯಿನ ದಿನವರೆಯೂ ನಮ್ಮ ಪ್ರತಿಯೊಂದು ವಿಷಯಗಳು ದೇವರದಿ ಜ್ಞಾಪಕದ ಪುಸ್ತಕ ಒಳಗೆ ಬರೆದಿಟ್ಟುಕೊಂಡಿದೆ. ಮಕ್ಕಳೇ, ನೀನು ಯೋಜನೆ ಮಾಡ್ಬೋದು, ಯಾರಿಗೂ ಗೊತ್ತಿಲ್ಲ, ಯಾರು ಕೇಳಿಸ್ಕೊಂಡಿಲ್ಲ. ಕೇಳಿನೋವನಿದೆ, ಅವನಾണ് ನನ್ನ ಯೇಸು, ಅವನಾണ് ನನ್ನ ಯೇಸು. ಆ ಯೇಸು ನಿನ್ನೆ ನೋಡುತ್ತಾ ಇದೆ. ನೀ ಬಚ್ಚಿಕೊಂಡು ಹೋಗಿ ಕುಂದಿರೋದು, ನೀ ಅಲ್ಲಿ ಇಲ್ಲಿ ಹೋಗೋದು, ನೀ ಕುಡಿಯೋದು, ಬಿಡಿ ಸಿಗಟ್ಟು ಮಾಡೋದು, ಕೆಟ್ಟ ಮಾತು ಮಾತಾಡೋದು, ಹೆಣ್ಣುಡಿಗಳ ಚುಡಾಯಿಸೋದು, ನೀ ಏನು ಮಾಡ್ತಾ ಇದೆಯೋ ಅದು ಯಾರು ಬರ್ತಾ ಇದೆ, ಸಾಲುಕುಟ್ಟಿ ಆಂಟಿಗೂ ಗೊತ್ತಿಲ್ಲ, ಪಾಸ್ಟ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತು? എൻ്റെ ಒಡೆಯವನಾಯ ದೇವರಿಗೆ ಗೊತ್ತು, ಸರ್ವಶಕ್ತನಾಯ ದೇವರಿಗೆ ಗೊತ್ತು. ಆ ದೇವರನ್ನ ನೀನು ಮರ ಮಾಡಕ್ಕೆ ನೋಡಬೇಡ. ಅದೆಲ್ಲ ಎಲ್ಲಿ ಇದೆ? ಜ್ಞಾಪಕ ಪುಸ್ತಕ ಒಳಗೆ ಬರ್ಕೊಂಡಿದೆ. ಜ್ಞಾಪಕ ಪುಸ್ತಕ ಒಳಗೆ ಬರ್ಕೊಂಡಿದೆ. ಅದು ನೀ ಮರಿಬಾರ್ದು. ನಮ್ಮ ದೇವರು ಜೀವಿಸುವ ದೇವರು. ಆ ದೇವರೆಲ್ಲ ಸತ್ಯವಾಗಿದೆ, ಒಂದುಮಿಲ್ಲ. ನಾನು ತಾಯಿಯುಡ ಗರ್ಭದಲ್ಲಿ ಪಿಂಡವಾಗಿರುವಾಗ ಮೊದಲೇ ಒಂದು ಮರಣದ ದಿನದವರೆಯೂ, ನಾವು ಹುಟ್ಟಿದ ದಿನದಿಂದ ಮರಣದ ದಿನವರೆಯುಳ್ಳ ವಿಷಯ ದೇವರು ಬರ್ಕೊಂಡಿದೆ ಮಕ್ಕಳೇ. ಅದು ಎಲ್ಲಿ ಬರ್ಕೊಂಡಿದೆ? ಜ್ಞಾಪಕ ಪುಸ್ತಕ ಒಳಗೆ. ನಾನದ ನಿಲ್ಲಿಸಿಬಿಡ್ತೀನಿ. ಜ್ಞಾಪಕ ಪುಸ್ತಕ. ಇನ್ನೊಂದು ಪುಸ್ತಕ ನಮಗೆ ನೋಡೋಣ. 2ನೇ ಪುಸ್ತಕ, ತೀರ್ಪಿನ ಪುಸ್ತಕ. ದಾನಿಯೇಲ 7ಾಮ ಅಧ್ಯಾಯ 10ನೇ ವಾಕ್ಯ. ನ್ಯಾಯಾಸನದ ಮುಂದೆ ಉರಿಯ ಪ್ರವಾಹವು ಉಕ್ಕಿ ಹರಿದು ಬಂತು. ನೋಡೋ ಮಕ್ಕಳೇ, ನ್ಯಾಯಾಧಿಪತಿ ಹಂಗೆ ಕುಂದಿರ್ತಾ ಇದೆ.
ಆ ನ್ಯಾಯಾಧಿಪತಿ ಮುಂದೆ ಏನ್ ಬರ್ತಾ ಇದೆ? ಉರಿಯ ಉಕ್ಕಿದ ಪ್ರಭಾವವು ಅರಿದು ಬರ್ತಾ ಇದ್ದಿದ್ದು. ಇಲ್ಲಿ ದೇವರದಿ ಪ್ರಸನ್ನತೆ ಇಲ್ಲಿ ಇಳಿದು ಬರ್ಬೇಕಲ್. ನೀ ಹೆಂಗಿರ್ಬೇಕು? ಪ್ರಾರ್ಥನಾಪೂರ್ವವಾಗಿ ಇರಬೇಕು. ನೀ ಪರಿಶುದ್ಧವಾಗಿ ದೇವರನ್ನ ಯಾವಾಗಲೂ ಸ್ತುತಿ ಮಾಡೋದು, ಆರಾಧನೆ ಮಾಡೋದು ವ್ಯಕ್ತಿ ಆಡಂಗಿಲ್ಲ. ಇಲ್ಲಿ ಏನ್ ಬರ್ತದೆ? ದೇವರದಿ ಪ್ರಸನ್ನತೆ ಇಳಿದು ಬರ್ತದೆ. ಅದೇ ತರ ದೇವರು ಕುಂದಿರುವಾಗ ಅಲ್ಲಿ ಏನ್ ಬಂದಿದ್ದು? ಇನ್ನೊಂದು ಸಾರಿ ಓದು. ನ್ಯಾಯಾಸನದ ಮುಂದೆ ಉರಿಯ ಪ್ರವಾಹವು ಉರಿಯ ಪ್ರಭಾವವು ಹರಿದು ಬರ್ತಿದ್ದು. ಆಮೇಲೆ ಲಕ್ಷೋಪಲಕ್ಷ ದೂತರು ಆತನನ್ನು ಸೇವಿಸುತ್ತಿದ್ದರು. ಲಕ್ಷೋಪಲಕ್ಷ ದೂತರು ಅದನ್ನ ಮುಂದೆ ನಿಂತುಕೊಂಡಿದ್ದು. ಲಕ್ಷೋಪಲಕ್ಷ ದೇವರ ಮುಂದೆ. ಪ್ರಿಯ ಮಕ್ಕಳೇ, ನೀ ಎಲ್ಲಿ ಹಣ ಹೋಗದೋ ಬರದೋ ಮಾಡುವಾಗ ನೀ ದೇವರ ಮಗಳಾണെങ്കിൽ, ದೇವರ ಮಗನಾണെങ്കിൽ, എൻ്റെ ಮಗಳು ಹೋಗ್ತಾ ಇದೆ, എൻ്റെ ಮಗಳೇ ಕಾಯುನು ಬರ್ದು ದೇವರ ಏನ್ ಮಾಡ್ತತೆ? ಅಲ್ಲಿ ಇನ್ನು ದೂದರನ್ನೇ ಕಳ್ಸುತ್ತೆ. ಲಕ್ಷೋಪಲಕ್ಷ ದೂದರ ಅವನ್ ಮುಂದೆ ನಿಂತುಕೊಂಡಿದ್ದು. ಆಮೇಲೆ ಕೋಟ್ಯಾನುಕೋಟಿ ಕಿಂಕರರು ಆತನ ಮುಂದೆ ನಿಂತುಕೊಂಡಿದ್ದರು. ನ್ಯಾಯಸಭೆಯವರು ಕೂತುಕೊಂಡರು. ಅಲ್ಲೇಲೂಯಾ! ನ್ಯಾಯನ್ ತೀರ್ಪು ಮಾಡುವವರು ಕೂತ್ಕೊಂಡಿದ್ದು. ಬಹಳ ಕೋಡಾನು ಕೋಡಿ ದೂದನ್ಮಾರು ಅವನ್ ಸುತ್ತಲೂ ನಿಂತುಕೊಂಡಿದ್ದು. ನ್ಯಾಯಾಧಿಪ ಪುಸ್ತಕ ತೆಗೆದಿದ್ದು. ನ್ಯಾಯಾಧಿಪ ಪುಸ್ತಕ ತೆಗೆದ ನ್ಯಾಯಸಭೆಯವರು ಕೂತುಕೊಂಡರು. ಪುಸ್ತಕಗಳು ತೆರೆಯಲ್ಪಟ್ಟು. ಓ ಹಲ್ಲೆಲೂಯಾ! ಯಾವ ಪುಸ್ತಕ ತೆಗೆದುಕೊಂಡಿದ್ದು? ನ್ಯಾಯ ತೀರ್ಪಿನ ಪುಸ್ತಕ ತೆಗೆದುಕೊಂಡಿದ್ದು. ಯಾತಕ ತೆಗೆದುಕೊಂಡಿದೆ? ನಾವು ಈ ಲೋಕದಲ್ಲಿ ತಪ್ಪು ಮಾಡಿದಾಲ್ ನಾವು ಯಾರ ಮುಂದೆ ಹೋಗಿ ನಿಂತುಕೋಬೇಕು? ಜಡ್ಜಿ ಮುಂದೆ ಹೋಗಿ ನಿಂತುಕೋಬೇಕು. ಈ ಲೋಕದಲ್ಲಿ ಇರುವ ಜಡ್ಜಿ ಮುಂದೆ ಹೋಗಿ ನಿಂತುಕೋಬೇಕು. ಆ ಜಡ್ಜಿ ಮುಂದೆ ಸುಳ್ಳು ಹೇಳುವುದಕ್ಕೆ ಒಂದು 4-5 ಸಾಕ್ಷಿಗಳೇ ನಿಲ್ಲಿಸುತ್ತೆ, ಸುಳ್ಳು ಮಾತುಗಳಕ್ಕೆ. ಆಮೇಲೆ ಜಡ್ಜಿಗೆ, ವಕೀಲಕ್ಕೆ ಲಂಚ ಕೊಡಕ್ಕೂ ಜನಗಳು ಬೇಕಾದಷ್ಟು ನಿಂತುಕೊಂತ ಇದೆ. ನಮ್ಮ ದೇವರು ಯಾದೆ? ಅವನ್ ನೀತಿಯುಳ್ಳ ನ್ಯಾಯಾಧಿಪತಿಯಾಡೇ. ಅವನ್ ನೀತಿಯುಳ್ಳ ನ್ಯಾಯಾಧಿಪತಿ. ಆ ನೀತಿಯುಳ್ಳ ನ್ಯಾಯಾಧಿಪತಿ ಮುಂದೆ ಯಾರು ನಿಂತುಕೊಂಡಿರೋದನ್ನು ಗೊತ್ತಾ? ಅನೇಕ ದೂತನ್ಮಾರೆ, ಕೋಡಿ ದೂತನ್ಮಾರು ನಿಂತುಕೊಂಡಿದೆ. ಅವನ್ ಪುಸ್ತಕ ಓದಿದು. ನೀ ಮಾಡಿದದು, ನೀ ಅಮ್ಮೆ ಉಡೆ ಬಟ್ಟ ಒಳಗೆ ಉರುವಾಗೆಯಿಂದ ನೀ ನೀ ಮಾಡಿದ ಒಂದೊಂದು ವಿಷಯ ನಿನ್ನೆ ಓದಿ ಕಳಿಸ್ತಾ ನನಗೆ ಚೆನ್ನಾಗಿ ಅರ್ಥವಾಗಕ್ಕೆ ಇನ್ನೊಂದು ವಾಕ್ಯ ಓದು. 2 ಕೊರಿಂಥಿ 5ನೇ ಅಧ್ಯಾಯ 10ನೇ ವಾಕ್ಯ. ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ, ಹಲ್ಲೆಲೂಯಾ, ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಮಕ್ಕಳೇ, ನೀತಿಯುಳ್ಳ ನ್ಯಾಯಾಧಿಪತಿ ಹಂಗೆ ಕುಂದಿರ್ತಾ ಇದೆ. ನಾವೆಲ್ಲರೂ ಹೋಗಿ ಅವನ ಮುಂದೆ ನಿಂತುಕೋಬೇಕು. ನೀ ಯಾವ ಜಾತಿಯಾದ ದೇವರಿಗೆ ಹೇಳೋದಿಲ್ಲ, ನೀ ಯಾವ ಕುಲಮಾನ ದೇವರಿಗೆ ಹೇಳೋದಿಲ್ಲ, ನೀ ಪಡುವನನ್ನು ದೇವರಿಗೆ ಹೇಳೋದಿಲ್ಲ, ನೀ ಶ್ರೀಮಂತರನ್ನು ದೇವರಿಗೆ ಹೇಳೋದಿಲ್ಲ. ದೇವರ ಮುಂದೆ ಎಲ್ಲರಿಗೂ ಒಂದೇ ಸ್ಥಾನ. ಎಲ್ಲರಿಗೂ ಹೋಗಿ ಆ ನ್ಯಾಯಾಧಿಪತಿ ಮುಂದೆ ನಿಂತುಕೋಬೇಕಾಗುತ್ತೆ. ನೀ ಅದು ಮರಿಬಾರ್ದು. ನಾನು ಒಂದು ದಿನ ದೇವರ ಮುಂದೆ ನಿಂತುಕೋಬೇಕು, ನೀ ಅದು ಮರಿಬಾರ್ದು. ನಾವೆಲ್ಲರ ನ್ಯಾಯಾಸನದ ಮುಂದೆ ನಿಲ್ಲಬೇಕದನ್ನು ಮರೆಯಬಾರ್ದು. ನಾವು ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಪ್ರತಿಫಲ ತಗೊಳ್ಳೋದಕ್ಕಾಗಿ ನಾವು ಯಾರು ಮುಂದೆ ಹೋಗಿ ನಿಲ್ಲದೆ ಆ ನೀತಿಯುಳ್ಳ ನ್ಯಾಯಾಧಿಪತಿ ಮುಂದೆ ಹೋಗಿ ನಿಲ್ಲಬೇಕು. ಅಲ್ಲಿ ಯಾವ ಜಾತಿಯೋ ಮತಮೋ ಯಾವುದೂ ಇಲ್ಲ ಮಕ್ಕಳೇ. ಅವನು ಏನು ಬರೆದಿಟ್ಟಿದೋ ಅದನ್ನ ಪ್ರಕಾರ ದೇವರು ತೀರ್ಪು ಕೊಡೋದು. ನೀ ಓರೋ ನಿಮಿಷ ಮಾಡಿದದ ಅಲ್ಲಿ ಬರೆದಿಡ್ತಾ ಇದೆ. ನೀ ಮಾತಾಡುವ ಕೆಟ್ಟ ಮಾತು, ಒಲಿಸು ಮಾತು, ಅಂದವಳೆ ಇಂದವನೇ ಮಾಡಿದೆ ಎಲ್ಲ ಏನು ಮಾಡಿದೆ ಅಲ್ಲಿ ಬರೆದಿಟ್ಟುಕೊಂಡಿದೆ. ಅಲ್ಲಿ ಭೇದ ಭಾವವಿಲ್ಲ. അതുപോലെ തന്നെ ಲಂಚ ತೆಗೆದುಕೊಳ್ಳೋದಿಲ್ಲ. ನಮ್ಮ ದೇವರು ಲಂಚ ತೆಗೆದುಕೊಳ್ಳೋದಿಲ್ಲ. ನ್ಯಾಯಾಧಿಪತಿಯಾಯ ನಮ್ಮ ದೇವರು
ಯಾರ್ದು ಲಂಚ ತಗೊಳ್ಳೋದಿಲ್ಲ. ಅಲ್ಲಿ ಏನು ಬರೆದಿಟ್ಟಿದೋ അതിന് പ്രകാരം നിന്നെ പ്രതിയൊಬ್ಬർക്കും പ്രതിഫലം കൊടുത്തത്തെ. പ്രതിഫലം ತಗೊಳ್ಳಕ್ಕಾಗಿയാണ് ನಾವಲ್ಲಿ ಹೋಗ್ತಾ ಇದ್ದೀವಿ. ನೀ ಇಲ್ಲಿ ಒಂದು ಚಾಪೆ ಹಾಕಿದೆ, ನಿನಗೆ പ്രതിഫലವ. ನೀ ಮಾತ್ರ ಉಡಿಸಿ ತೆಗೆದಿಟ್ಟಿದೆ, ಅದಕ್ಕೆ ಪ್ರತಿಫಲವ. ನೀ ಕುರ್ಸಿ ಹಾಕಿದೆ, ನಿನಗೆ ಪ್ರತಿಫಲವ. ನೀ ಚರ್ಚಿನ ಮೇಲೆ ಇರಿದ ಎಲ್ಲ ಗಲೀಜುಗಳನ್ನು ತೆಗೆದು ಬಿಟ್ಟಿದೆ, ನಿನಗೆ ಪ್ರತಿಫಲವ. ಪಾಸ್ಟರ್ ಮನೆಯಲ್ಲಿ ಒಂದು ಕೆಲಸ ಮಾಡಿ ಕೊಟ್ಟಿದ್ದಾರೆ, ನಿನಗೆ ಪ್ರತಿಫಲವ. ಮೂರನೇ ಪುಸ್ತಕ ನಾನು ಹೇಳಕ್ಕೆ ಹೋಗ್ತಾ ಇದ್ದೆ. ಒಂದು ಪುಸ್ತಕ ಜ್ಞಾಪಕದ ಪುಸ್ತಕ, ಎರಡನೇ ಪುಸ್ತಕ ಯಾವುದು? ನ್ಯಾಯ ತೀರ್ಪಿನ ಪುಸ್ತಕ. ಮೂರನೇ ಪುಸ್ತಕ ನಾನು ಹೇಳಕ್ಕೆ ಹೋಗ್ತಾ ಇದ್ದೆ ಜೀವಬಾಧ್ಯದ ಪುಸ್ತಕ. ಅದಾಗಿದೆ ಪ್ರಕಟಣೆ 3ನೇ ಅಧ್ಯಾಯ 5ನೇ ವಾಕ್ಯ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಹಲ್ಲೆಲೂಯಾ. ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ಹಲ್ಲೆಲೂಯಾ. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ದೇವರ ಮಕ್ಕಳ ಅವರ ಸಭಾ ಮುಂದೆಯೂ ಜನರ ಮುಂದೆಯೂ ಏನ್ ಹೇಳಬೇಕು? ಸಾಕ್ಷಿ ಹೇಳಬೇಕು. ಆ ಸಾಕ್ಷಿ ಹೇಳುವಾಗ ದೇವರ ಏನ್ ಮಾಡಿದೆ? ದೇವರ ಏನ್ ಮಾಡ್ತತೆ? ನಿನ್ನ ಬಗ್ಗೆ ತಂದಕ್ಕೆ ಸಾಕ್ಷಿ ಹೇಳ್ತತೆ. ನನ್ನ ಮಗಳು ಒಳ್ಳೆಯವಳು, ನನ್ನ ಮಗನು ಒಳ್ಳೆಯವನು. ಅವನ ಹೆಸರು, ನಿನ್ನ ಹೆಸರು ಎಲ್ಲಿ ಇರಬೇಕು? ಜೀವವಾದ ಪಟ್ಟಿಯಲ್ಲಿ ಬರ್ಕೋಬೇಕು. ಜೀವವಾದ ಪಟ್ಟಿಯಲ್ಲಿ ದೇವರ ಆ ಹೆಸರು ಏನ್ ಮಾಡ್ತತೆ? ಅಳಿಸಿ ಬಿಡೋದಿಲ್ಲ. ಇವ ನನ್ನ ಮಗನು, ಇವಳು ನನ್ನ ಮಗಳು. ತಂದೆ ಮುಂದೆಯೂ ತಂದೆದಿ ದೂತರ ಮುಂದೆಯೂ ಏನ್ ಮಾಡ್ತತೆ? ಸಾಕ್ಷಿ ಹೇಳ್ತತೆ. ನಿನ್ನ ಬಗ್ಗೆ ಸಾಕ್ಷಿ ಹೇಳ್ತತ ದೇವರ. ನೀನು ನಿಮ್ಮತ್ತನ್ನೇ ಶೋಧನೆ ಮಾಡಿ ನೋಡು. ನಿನ್ನೆ ಹೆಸರು ಎಲ್ಲಿದೆ? ನಿನಗೇನು ಒಳ್ಳೇದು ಮಾಡಿದಾലും ಮುಚ್ಚಿ ಇಡ್ತತೆ. ಸಾಕ್ಷಿ ಹೇಳೋದಿಲ್ಲ. ನಾಚಿಯ, ಅಯ್ಯೋ ನಾನು ಹಿಂಗೆ ಸಾಕ್ಷಿ ಹೇಳದ ನಾಚಿಯ. ನೀನು ನಾಚಿಗ ಮಾಡಿಕೊಂಡು ಕುತ್ಕೋ. ದೇವರನ್ನ ನಾಚಿಗ ಮಾಡ್ತತೆ. ದೇವರು ನಿನ್ನ ವಿಷಯದಲ್ಲಿ ಸಾಕ್ಷಿ ಹೇಳಬೇಕಲ್ಲ. ನೀ ಯಾರಾಗಿರ್ಬೇಕು? ದೇವರಿಗೆ ಪ್ರಯೋಜನವುಳ್ಳ ಮಕ್ಕಳಾಗಿರಬೇಕು. ಹಾಗೆ ನೀನು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟು ಪರಿಶುದ್ಧರಾಗಿ ಜೀವಿಸುವವರು ಯೋಗ್ಯರು. ಅವರು ಯೋಗ್ಯರ. ಅವರು ಹೆಸರನ್ನು ಅಳಿಸಿ ಬಿಡದೆ ತಂದೆ ಮುಂದೆಯೂ ಆತನ ದೂತರ ಮುಂದೆಯೂ ನನ್ನವನು ಎಂದು ಒಪ್ಪಿಕೊಳ್ಳುವುದು. ನಾವು ಮನುಷ್ಯರ ಮುಂದೆ ಸಭಾ ಮುಂದೆಯೂ ಸಾಕ್ಷಿ ಹೇಳುವೆನು. ಕ್ರಿಸ್ತನು ತಂದೆ ಮುಂದೆಯೂ ಆತನ ದೂತರ ಮುಂದೆಯೂ ನಮ್ಮ ಕುರಿತು ಏನ್ ಮಾಡ್ತತೆ? ಸಾಕ್ಷಿ ಹೇಳುತ್ತದೆ. ಸಾಕ್ಷಿ ಹೇಳಬೇಕಾ? ಸಾಕ್ಷಿ ಹೇಳಬೇಕಲ್ಲ. ನಿಗಳ ವಿಷಯ ದೇವರ ಮುಂದೆ ಏನ್ ಮಾಡಬೇಕು? ಸಾಕ್ಷಿ ಹೇಳಬೇಕು. ಸಭಾ ಮುಂದೆಯೂ ಸಭೆಯಲ್ಲಿರಿക്കുന്ന ಜನಗಳ ಮುಂದೆಯೂ ಏನ್ ಮಾಡಬೇಕು? ಸಾಕ್ಷಿ ಹೇಳಬೇಕು. ಇನ್ನೊಂದು ವಾಕ್ಯವುದು ಮಗಳೇ, ಪ್ರಕಟಣೆ 13ನೇ ಅಧ್ಯಾಯ 8ನೇ ವಾಕ್ಯ. ಜಗದೋತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದ ಆತನ ಬಳಿಯಲ್ಲಿರುವ ಕುರಿಯಾದ ಆತನ ಬಳಿಯಲ್ಲಿ ಇರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. ಅದಕ್ಕೆ ನಮಸ್ಕಾರ ಮಾಡುವುದು. ನಿಂಗಳ ಪ್ರಕಟಣೆ 13ನೇ ಅಧ್ಯಾಯ ಮನೆಗೆ ಹೋಗಿ 1ನೇ ವಾಕ್ಯದಿಂದ ಓದಬೇಕು. ಒಂದು ಭಯಂಕರ ಮೃಗ ಬರ್ತತೆ. ಜೀವಬಾದ ಪಟ್ಟಿಯಲ್ಲಿ ಹೆಸರು ಬರೆಯತ್ತವರ ಅದನ್ನೇ ಏನ್ ಮಾಡ್ತತೆ? ನಮಸ್ಕಾರ ಹೊಡಿತತೆ. ಅದು ಯಾರನ್ನು? ಸೈತಾನ ಅದೊಂದು ರೂಪದಲ್ಲಿ ಬರ್ನದು. ಅದಕ್ಕೆ ಏನ್ ಮಾಡ್ತತೆ? ಎಲ್ಲರೂ ನಮಸ್ಕಾರ ಹೊಡಿತತೆ. ಯಾರೆಲ್ಲರೂ ಜೀವವಾದ ಪಟ್ಟಿಯಲ್ಲಿ ನಿನ್ನ ಹೆಸರು ಇಲ್ಲಂಗಿಲ್ ನೀ ಆ ಮೃಗತ್ತಿನ ನಮಸ್ಕಾರ ಹೊಡಿತತೆ. ನಿನ್ನ ಹೆಸರು ಜೀವವಾದ ಪಟ್ಟಿಯಲ್ಲಿ ಬರೆದಿದೆ. ನೀ ಆ ಮೃಗತ್ತನ ಏನ್ ಮಾಡೋದಿಲ್ಲ? ನಮಸ್ಕಾರ ಹೊಡಿಯೋದಿಲ್ಲ. ನೀ ಯಾರ ಮಗನಾಗಿ ದೇವರ ಮಕ್ಕಳಾಗಿ ಮುಂದಕ್ಕೆ ಜೀವಿಸಕ್ಕಾಗುತ್ತೆ. ದೇವರ ಪುಸ್ತಕ ಒಳಗೆ ನಿನ್ನ ಹೆಸರಿಲ್ಲಾತವರಾಣ. ನೋಡೋ, ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಲಾಸರ ಧನವಾನು. ಲಾಸರ
ಪಡುವನು, ಭಾಳ ಕಷ್ಟದಲ್ಲಿ ಬಿದ್ದಿದ್ದವನು. ಅವನ್ ಭಿಕ್ಷೆ ಬೇಳಿയാണ് ಅವನ್ ಜೀವಿಸ್ತಾ ಇದ್ದಿದೆ. പിന്നെ എനിക്കൊരു സന്തോഷവിದೆ, ದೊಡ್ಡ ಐಶ್ವರ್ಯವಂತನ ಮನೆಬಾಗಿಲಿലെ ಗೇಟ್ ಹತ್ರയാണ് ಅವൻ ಕುಂದಿರೋದು. ഈ ഐശ്വര്യವಂತവൻ ಒಳ್ಳೆ ಬಟ್ಟೆಗಳೆಲ್ಲ ಹಾಕಿ, ಧೂಮ್ರ ವರ್ಣವುಳ್ಳ ಬಡಬಳ ನುಡಿನ ಬಟ್ಟೆಗಳೆಲ್ಲ ಹಾಕಿ, ಅವನ್ ಭಾಳ ಕುದುರೆ ಮೇಲೆ അങ്ങോട്ട് ಕೂತ್ಕೊಂಡು ಅವನ್ ಭಾಳ ಜೋರೆ ಓಡಾಡೋದು. ಆಮೇಲೆ ಅವನ ಟೇಬಲ್ ಮೇಲೆ ಅನೇಕ ವಿಭವ ಸಮೃದ್ಧമായ ಊಟಗಳെ ಕುಡಿಯಕ್ಕೆ ಎಲ್ಲ ಥರ ಬೀರುಗಳು ಎಲ್ಲವಿದೆ. ಅವನ್ ತಿಂದು ಕುಡಿಯುವಾಗ ಈ ಲಾಸರ್ ಯೋಧನೆ ಮಾಡ್ತತೆ, ಮಿಕ್ಕಿದದು ನನಗೆ ಸ್ವಲ್ಪ ಸಿಕ್ಕಿದೆ, ಚೆನ್ನಾಗಿರುದಿದು. ಪ್ರಿಯ ಮಕ್ಕಳೇ, ಅದು ಅವನಿಗೆ ಯಾರು ಕೊಟ್ಟಿಲ್ಲ. ಅವൻ്റെ ಮೈಯೆಲ್ಲ ಗಾಯ. ಅವನ್ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಭಿಕ್ಷೆ ಬೆಳ್ಕೊಂಡು ಬಂದು ಅಲ್ಲಿ ಕುಂದಿರುವಾಗ ಅವൻ്റെ ಡಾಕ್ಟರ್ ನಾಯಿ. ಆ ನಾಯಿ ಬಂದ ಆ ಕಾಲೆಲ್ಲ ನಕ್ಕಿ 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 ಅವನ ಆ ನಾಲಿಗೆಯಿಂದ ನಕ್ಕಿ ಕ್ಲೀನ್ ಮಾಡುವಾಗ ಅವನಿಗೆ ಥರ ಆಶ್ವಾಸವನ್ನು, ಯಾರಿಗೆ? ಲಾಸರ್ನ ತುಂಬ ಆಶ್ವಾಸವಾಗುತ್ತೆ ಮಕ್ಕಳೇ. ಅವನ ಒಂದು ದಿನ ಕಾಯಿಲೆ ಬಂದ ಏನಾಯ್ತು, ಸತ್ತೋಯ್ತು. ಸತ್ತೋಗುವಾಗ ಅವನೇ ಹಿಡ್ಕೊಂಡು ಹೋಗಿ ಡಬನ್ ಮಾಡೋಕ್ಕೆ ಆರುವಿಲ್ಲ. ಆಮೇಲೆ ಯಾರೋ ಮುನ್ಸಿಪಾಲ್ಟಿಯಲ್ಲಿ ಫೋನ್ ಮಾಡಿ, ಮುನ್ಸಿಪಾಲ್ಟಿಯವರು ಬಂದ ಈ ಎಣೆ ಹಿಡ್ಕೊಂಡು ಹೋಗಿ ಡಬನ್ ಮಾಡಿ ಬಂದಿದ್ದು. ಒಂದು ದಿನ അവൻ ഡബൻ ಮಾಡಿದಂಗಲೂ അവൻ്റെ ബോഡിയാണ് ഡബൻ ಮಾಡಿದ್ದದೆ. അവൻ്റെ ആത്മ ಎಲ್ಲಿരുന്നു? ದೇವರ ಸನ್ನಿಧಿಯಲ್ಲಿ ಅಬ್ರಹಾಂ ಪಿതാവിൻ്റെ ಮಡಿಮೇಲೆ ಕೂತ್ಕೊಳ್ತಾ ಇದೆ. അവൻ ಎಷ್ಟು ಪಡುವನಾಗಿದ್ದಾലും, ಊಟ ಇಲ್ಲತ್ತವನಾಗಿದ್ದಾലും, ಭಾಳ ಕಾಯಿಲೆ ಇರ್ದಿದ್ದವನಾಗಲು ಅವನ ಕಣ್ಣು ಯಾವಾಗಲೂ ಎಲ್ಲಿ ಇರ್ದಿದ್ದು? ದೇವ್ರ ಕಡೆ ಇರ್ದಿದ್ದು. ಯಾವಾಗಲೂ ಅವನ ಸ್ತುತಿ ಮಾಡುವವನು, ಆರಾಧನೆ ಮಾಡಿದವನು, ಪ್ರಾರ್ಥನೆ ಮಾಡಿದವನು ಆರನು ಅನ್ನ ನಮಗಿದು ಈ ವಾಕ್ಯ ಓದುವಾಗ ಗೊತ್ತಾಗುತ್ತೆ. ಅದೇ ಸಮಯ ಈ ಐಶ್ವರ್ಯವಂತರು ಒಂದು ನಿಮಿಷ പോലും ಮೇಲಕ್ಕೆ ನೋಡಿಲ್ಲ. ಅವನು ಯಾವಾಗ ಮೇಲಕ್ಕೆ ನೋಡಿದನೋ ಒಂದು ದಿನ ಅವನು ಸತ್ತೋಗುವಾಗ ಅಯ್ಯೋ ಬಾಂಡು ಮೇಳ ಏನೇನೆಲ್ಲ ಆಗಿ ಸಾವಿರಾರು ಜನ ಇವൻ്റെ ಈ ಐಶ್ವರ್ಯವಂತನೇ ಡೆಡ್ ಬಾಡಿ ಹಿಡ್ಕೊಂಡು ಹೋಗ್ತಾ ಇದೆ. ಅವൻ്റെ ಎಲ್ಲ ಡೆಡ್ ಬಾಡಿ ಎಲ್ಲ ಆಗಿ ಇವൻ്റെ ಆತ್ಮ ಎಲ್ಲಿ ಹೋಯ್ತು? ನರಕದಲ್ಲಿ ಹೋಯ್ತು. ನಿತ್ಯ ನರಕದಲ್ಲಿ ಹೋಯ್ತು ಮಕ್ಕಳೇ, ನಿತ್ಯ ನರಕದಲ್ಲಿ ಹೋಯ್ತು. ಆ ನರಕದಲ್ಲಿ ಹೋಗಿ ಒಂದು ತೊಟ್ಟ ನೀರು ನನಗೆ ಕೊಡೋ, ಒಂದು ತೊಟ್ಟ ನೀರು. ಅವನ ಮೇಲಕ್ಕೆ ನೋಡುವಾಗ ಆರೆ ಕಾಣ್ತಾ ಇದ್ದ. ಆವತ್ತೇ ಅವನ ಮೇಲಕ್ಕೆ ನೋಡಿದೆ. ಅಂದಿಗೆ ಕಟ್ ಮಾಡೋಕ್ಕಾಗಿ ತಗೊಂಡು ಹೋಗುವಾಗ ಏನು ಸಿಗುತ್ತೆ? ಅಂದಿ ಮೇಲಕ್ಕೆ ನೋಡ್ತತೆ. ಕಟ್ ಮಾಡಕ್ಕೆ ತಗೊಂಡು ಹೋಗುವಾಗ ಅಂದಿ ಮೇಲಕ್ಕೆ ನೋಡೋಣದೆ. ಅದೇ ಥರ ಇವನ್ ಸತ್ತನಂಗ ಆಮೇಲೆ ಬೆಂಕಿ ಗಂಧಳು ಉರಿಯುವ ಕೆರೆ ಒಳಗೆ ಬಿತ್ತುಕೊಂಡು ಮೇಲಕ್ಕೆ ನೋಡುವಾಗ ಆರೆ ನೋಡಿದು? ಲಾಸರ್ನೇ ನೋಡಿದು. ಪ್ರಿಯ ಮಕ್ಕಳೇ, ನಿನ್ನಕ್ಕೆ ಆ ಗೆದಿ ಆಗಬಾರ್ದು, ನಿಮ್ಮ ಕಾರ್ಯಕ್ಕೂ ಆ ಗೆದಿ ಆಗಬಾರ್ದು. ಸುಮ್ಮನೆ ಇಲ್ಲಿ ಬಂದದಕ್ಕೋ, ಬೈಬಲ್ ಹಿಡ್ಕೊಂಡು ಬಂದದಕ್ಕೋ, ಆಡೋದಕ್ಕೋ, ಚಪ್ಪಾಳೆ ಹೊಡೋದಕ್ಕೋ ಯಾವ ಪ್ರಯೋಜನವಿಲ್ಲ. ನಮಗೆ ಪ್ರಯೋಜನ ಸಿಕ್ಕಬೇಕಲ್ಲ, ನಾವು ಯಾವಾಗಲೂ ದೇವರನ್ನೇ ಸ್ತುತಿ ಮಾಡಬೇಕು, ಆರಾಧನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, നമ്മൾ ಭಜನೆ ಧ್ಯಾನ ಮಾಡ್ಕೋಬೇಕು. ನಾನು ಹೀಗೆ ಓದಿದೆ ಏನು ಅದನ್ನ ನೀ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ನೋಡ್ಕೋಬೇಕು. ಧ್ಯಾನ ಮಾಡಾದೆ ನಿನಗೆ ಮನಸ್ಸು ಬಂದಾಗ ಜೀವಿಸಿದಾಲ್ ದೇವರು ನಿನ್ನೆ ಆಶೀರ್ವಾದ ಮಾಡೋದಿಲ್ಲ. നിന്റെ ದೇವರದಿ ಪುಸ್ತಕ ಒಳಗೆ ನಿನ್ನ ಹೆಸರು ಬರೆಯೋದುವಿಲ್ಲ. അതുപോലെ തന്നെ പ്രകടನೆ 20ನೇ ಅಧ್ಯಾಯ 15ನೇ ವಾಕ್ಯ, ಯಾವನ ಹೆಸರು ಜೀವವಾದ ಪಟ್ಟಿಯಲ್ಲಿ ಬರ್ದಿದ್ದಾಗಿ ಕಾಣುವುದಿಲ್ಲವೋ ಅವನೇ ಬೆಂಕಿ ಗಂಧಳುರಿವ ಕೆರೆ ಒಳಗೆ ದಬ್ಬಲ್ಪಡ್ತತೆ. ನೀ ಹಂಗೆ ಹೋಗ್ಬೇಕಾ? ಯೇಸುವಿನ ಮಡಿ ಮೇಲೆ ಕುತ್ಕೋಬೇಕಾ? ನೀ ಯೋಧನೆ ಮಾಡ್ಕೋ. ನೀ ಎಲ್ಲಿ ಇರಬೇಕು ನೀ ಯೋಧನೆ ಮಾಡ್ಕೋಬೇಕು. ಅದೇ ಥರ ಪ್ರಕಟಣೆ 21ನೇ ಅಧ್ಯಾಯ 8ನೇ ವಾಕ್ಯ, ಏಡಿಗಳು, ನಂಬಿಕೆ ಇಲ್ಲದವರು, ಕುಲಗಾರರು, ಮಾಟಗಾರರು, ಜಾರರು, ವಿಗ್ರಹಾದಿಗಳು, ಎಲ್ಲ ಸುಳ್ಳುಗಾರರು, ಅವರಿಗೆ ಸಿಕ್ಕುವ ಪಾಲೆ ಬೆಂಕಿಗೆಂದಳುರಿವ ಕೆರೆ. ನನಗೆಲ್ಲಿ ಹೋಗ್ಬೇಕು?
ಚಪ್ಪಾಳೆ ಹೊಡೆದು ದೇವರನ್ನೇ ಆರಾಧನೆ ಮಾಡಮ್ಮ. ಜೋರ ಚಪ್ಪಾಳೆ ಹೊಡೆದು ದೇವರನ್ನೇ ಆರಾಧನೆ ಮಾಡು. ನೆನಕ ನರಕದಲ್ಲಿ ಹೋಗ್ಬೇಕಾ ಸ್ವರ್ಗದಲ್ಲಿ ಹೋಗ್ಬೇಕಾ ನೀ ಯೋಚನೆ ಮಾಡ್ಕೋ. ಈ ಹೇಳಿದ ಏನೇನು ವಿಷಯ ನನ್ನಲ್ಲಿ ಇದೆಯಾ? ನಾನು ಏಡಿಯಾಣೋ, ನಾನು ಕುಲಗಾರಾಣೋ, ನಾನು ಮಾಟ ಮಂತ್ರ ಮಾಡಿದ, ನಾನು ಸುಳ್ಳು ಹೇಳ್ತಾ ಇದೀಯಾ, ನಾನು ಬಿಂಬಾರಾಧಿಗಳಾಣೋ? ನೀನು ನಿನ್ನೆ ತಾನೇ ಶೋಧನೆ ಮಾಡಿ ನೋಡು, ಶೋಧನೆ ಮಾಡಿ ನೋಡು. ನಿನ್ನಲ್ಲಿ ಅಂದದ ಏನಿದೆ ಅನ್ನು ನೀ ಯೋಚನೆ ಮಾಡಿ ನೋಡು. ಏನೆಲ್ಲಿದೆಯೇ ದೇವರೇ, ನನ್ನಲ್ಲಿ ಇಂದ ವಿಷಯಗಳಿದೆ, ನೀ ಕ್ಷಮಿಸು. ನಿನ್ನ ಮಗಳಾಗಿ ನಿನ್ನ ಮಗನಾಗಿ ನಾನು ಜೀವಿಸ್ತೀನಿ. ನನ್ನ ಹೃದಯದಲ್ಲಿ ಬಾ, ನನಗೆ ಶಾಂತಿ ಸಮಾಧಾನ ಕೊಡು, ನೆಮ್ಮದಿ ಕೊಡು, ಪಾಪದ ಬಿಡುಗಡೆ ಕೊಡು, ರೋಗದ ಬಿಡುಗಡೆ ಕೊಡು, ಸ್ವರ್ಗಕ್ಕೊಂದು ದಾರಿ ಕೊಡು. ನನ್ನೇ ಬೆಂಕಿಗೊಂದಳು ಇರುವ ಕೆರೆ ಒಳಗ ಬಿಡಬೇಡ. ನೀನ್ ದೇವರ ಹೆಸರಿನಲ್ಲಿ ಏನ್ ಕೊಟ್ಟಿದ್ದಾಲು, ಏನ್ ನೀ ಕಾಣಿಕೆ ಹಾಕಿದ ದೇವರ ಮೇಲೆ ನೋಡ್ತಾ ಇದೆ. ನೀ ದಶಮ ಭಾಗ ಕೊಡನು ದೇವರು ನೋಡ್ತಾ ಇದೆ. ನೀ ಪಾಸ್ರ ಕೂಟೆ ಹಾಕನು ದೇವರು ನೋಡ್ತಾ ಇದೆ. ಎಲ್ಲ ದೇವರು ನೋಡ್ತಾ ಇದೆ. ಅದೆಲ್ಲ ಅಲ್ಲಿ ಬರೆದಿಡ್ತಾ ಇದೆ. ಪ್ರತಿಯೊಂದು ಬರೆದಿಡ್ತಾ ಇದೆ. ಬರೆದಿಟ್ಟು ಲಾಸ್ಟ್ ನನಗೆ ಪ್ರತಿಫಲ ಸಿಗುತ್ತೆ. ಪ್ರತಿಫಲ ಒಳ್ಳೇದು ಮಾಡಿದವರಿಗೆ ಏನು ಕೊಡ್ತತೆ? ಒಳ್ಳೆ ಪ್ರತಿಫಲ ಸಿಗುತ್ತೆ. ಕೆಟ್ಟದು ಮಾಡಿದವರಿಗೆ ಕೆಟ್ಟ ಪ್ರತಿಫಲ ಸಿಗುತ್ತೆ. ಕೆಟ್ಟ ಪ್ರತಿಫಲ ಅದೆಲ್ಲಿಯ? ಬೆಂಕಿ ಗಂಧಳು ಇರುವ ಕೆರೆ. ಆ ಕೆರೆ ಒಳಗ ನೀ ಹೋಗ್ಬೇಕಾ ಸ್ವರ್ಗದಲ್ಲಿ ಹೋಗ್ಬೇಕಾ? ನೀ ಯೋಜನೆ ಮಾಡಿ ನೋಡು, ಯೋಜನೆ ಮಾಡಿ ನೋಡು. ದೇವರು ನಿನ್ನೆ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡಲಿ. ಈ ವಾಕ್ಯಗಳಾಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ. നിങ്ങൾ ಸರಿಯಾಗಿ ಜೀವಿಸು, ದೇವರ ಅನುಸಾರವಾಗಿ ಜೀವಿಸು. ದೇವರು ತನ್ನ ಪುಸ್ತಕ ಒಳಗೆ ಪ್ರತಿಯೊಂದು ಬರೆದಿಡ್ತಾ ಇದೆ. ಆವಾಗ നമ്മളെ ಆ ನ್ಯಾಯಾಸನ ಮುಂದೆ ನಿಲ್ಲುವಾಗ ಅವನೆಲ್ಲ ಓದಿ ಕಳಿಸುತ್ತೆ. ಆವಾಗ ದೂತನ್ಮಾರು ಹಿಡ್ಕೊಂಡೆ ಒಂದು ಸೈಡಿ ನಿಲ್ಲಿಸುತ್ತೆ. ಬಲದುಗಡೆ ಒಳ್ಳೆಯದು ಮಾಡಿದವರೇ ಬಲದುಗಡೆ ನಿಲ್ಲಿಸುತ್ತೆ, ಕೆಟ್ಟದು ಮಾಡಿದವರೇ ಎಲ್ಲಿ ನಿಲ್ಲಿಸುತ್ತೆ? ಎಡಗಡ ನಿಲ್ಲಿಸುತ್ತೆ. ಅವರೇ ಏನ್ ಮಾಡ್ತತೆ? ದಬ್ಬುತ್ತೆ. ಬೆಂಕಿ ಗಂಧಳಿರುವ ಕೆರೆ ಒಳಗೆ ದಬ್ಬುತ್ತೆ. ಪ್ರಿಯ ಮಕ್ಕಳೇ, ಅದನ್ನ ಕೆಡೆಯಾಗಬೇಡ. ನನ್ನ ಹೆಸರು ಜೀವಬಾಧ ಪಟ್ಟಿಯಲ್ಲಿ ಇರಬೇಕು. ಯಾರಿಗೆ ಬೇಕು ಜೀವಬಾಧ ಪಟ್ಟಿಯಲ್ಲಿ ಹೆಸರು? ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನನ್ನ ದೇವರು ಜೀವಿಸುವ ದೇವರು. ನೀತಿಯುಳ್ಳ ನ್ಯಾಯಾಧಿಪತಿ ಮುಂದೆ ನಾವು ನಿಲ್ಲಬೇಕಾಗುತ್ತೆ. ಅದು ಮರಿಬಾರ್ದು, ಆರುವುದು ಮರಿಬಾರ್ದು. ಈ ವಾಕ್ಯಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಗೇನು ಕಷ್ಟವಿದೆಯೋ, ಕಾಯಿಲಿದೆಯೋ, ಸಮಸ್ಯೆಗಳಿದೆಯೋ ದೇವರ ಮುಂದೆ ಬೇಡ್ಕೋ. ಮೊಣಂಗಾಲು ಊರಕ್ಕಾಗುന്നವರು ಮೊಣಂಗಾಲು ಊರು. ನೋವಿನ ಭಾಗದಲ್ಲಿ ನಿನ್ನ ಕೈ ಹಾಕೋ. ಈ ನಿಮಿಷಮೇ ದೇವರು ಮುಟ್ಟತ್ತೆ. ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ನನಗೆ ಸ್ತೋತ್ರವಾಗಿಲ್ಲಪ್ಪ. ನೀ ಆಶೀರ್ವದಿಸಪ್ಪ. ನಿನ್ನ ರಕ್ತ ಕೋಟೆ ಒಳಪಲ್ಲಿ ನೀ ಕಾಪಾಡಪ್ಪ. ನಮ್ಮ ಹೆಸರು ಕತ್ತಾವೆ ಜೀವಬಾಧ ಪಟ್ಟಿಯಲ್ಲಿ ಬರ್ಕೋಬೇಕಪ್ಪ. ಅದು ಅಳಿಸಿ ಹೋಗಬಾರ್ದಪ್ಪ. ನನ್ನ ಹೆಸರಲ್ಲಿ ಇದೇನೆ ನಮಗೆ ನಂಬಿಕೆ ಇದೆಪ್ಪ. ನಾವು ದೃಢವಾಗಿ ನಂಬುತ್ತಾ ಇದೆಪ್ಪ. ಯೇಸುವೇ, ನಿನಗೆ ಸ್ತೋತ್ರಪ್ಪ. ನಾವು ಯಾವಾಗಲೂ ನಿನ್ನೆ ಸ್ತುತಿ ಮಾಡಿ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿ ಬೈಬಲ್ ಧ್ಯಾನ ಮಾಡುವ ಮಕ್ಕಳಾಕಿ ನಮ್ಮ ಪ್ರತಿಯೊಬ್ಬರನ್ನೇ ಉಪಯೋಗಿಸಪ್ಪ. ಕೈ ಬಿಡಬೇಡಪ್ಪ. ಎಷ್ಟೋ ಜನ ರೋಗದಲ್ಲಿ ದುಃಖದಲ್ಲಿ ICU ವೆಂಟಿಲೇಟರಲ್ಲೂ ಕರ್ತಾವೇ ಕಷ್ಟಪಡ್ತಾ ಇದೆಯಲ್ಲಪ್ಪ. ನಮ್ಮ ಉಮೇದಿ ಮಗ ಕರ್ತಾವೇ ICUನಲ್ಲಿ ಇದೆಯಲ್ಲಪ್ಪ. ಅವನ ಆಕ್ಸಿಡೆಂಟ್ ಆಗಿ ತಲೆ ಆಪರೇಷನ್ ಆಗಿ ಅವನ ಅಲ್ಲಾಡಂಗಿಲ್ಲಲ್ಲಪ್ಪ, ಅವನ್ ಮಾತಾಡಂಗಿಲ್ಲಲ್ಲಪ್ಪ, ಕಣ್ಣು ತೆಗಿಯಂಗಿಲ್ಲಪ್ಪ. ಈ ನಿಮಿಷಮೇ ಪರಿಶುದ್ಧಾತ್ಮನೆ ಮುಟ್ಟೋ. ಈ ನಿಮಿಷಮೇ ಪರಿಶುದ್ಧಾತ್ಮನೆ ಮುಟ್ಟೋ. ಸಂಪೂರ್ಣ ಬಿಡುಗಡೆ ಕೊಡು, ಸಂಪೂರ್ಣ ಬಿಡುಗಡೆ ಕೊಡು. ದೇವರೇ, ನೀ ಕೈ ಬಿಡಬೇಡಪ್ಪ. അതുപോലെ കർത്താവേ, എത്രയോ ജന കർത്താവേ ಮನೆ ಇಲ್ಲದೆ ಮನೆ ಕೆಟ್ಟಾದೆ, ಮನೆ ಕಟ್ಟಿ ಅರ್ಥಂಬರ್ಥವಾಗಿ ಇಟ್ಟುಕೊಂಡಿದೆಪ್ಪ. ಮದುವೆ ಆಗಾದೆ ಎಷ್ಟೋ ಜನಗಳು ವಯಸ್ಸಾಯ್ತವ್ರು ಇದೆಪ್ಪ. ಮಕ್ಕಳಿಲ್ಲದೆ ಎಷ್ಟೋ ಜನಗಳಿದೆಪ್ಪ. ಅವರಿಗೆ ಮಕ್ಕಳೇ ಕೊಡಪ್ಪ. ಅವ್ರ ಮದುವೆ ನಡೆಯೋದಕ್ಕೆ ನೀ ಸಹಾಯ ಮಾಡಪ್ಪ. ಮನೆ ಕಟ್ಟುವುದಕ್ಕೆ ನೀ ಸಹಾಯ ಮಾಡಪ್ಪ. ಅಪ್ಪ, ಎಲ್ಲ ವಿಧ ಆಶೀರ್ವಾದಗಳು ಪ್ರತಿಯೊಬ್ಬರ ಮೇಲೆ ನೀ ಕೊಡಬೇಕಪ್ಪ. ಯೇಸುವೇ, ನೀ ಕೊಡಬೇಕಪ್ಪ.
ಕೈ ಬಿಡಬೇಡಪ್ಪ. ಆದಿ ಅವಸಾನ ನೀ ಜೊತೆಯಲ್ಲಿ ಇರಬೇಕಪ್ಪ. ಸುವಿಶೇಷವ ಇದು ವನ್ಗರೆಯಲು ಹತ್ತೋದಕ್ಕೆ ನೀ ಸಹಾಯ ಮಾಡಪ್ಪ. ಎಲ್ಲ ಪಾಸ್ಟರ್ಮಾರೆ, ಎಲ್ಲ ಇವಾಂಜಲಿಸ್ಟ್ಗಳೇ, ಎಲ್ಲ ಅಯ್ಯಗಾರಮಾರೆ ನೀ ಆಶೀರ್ವದಿಸಪ್ಪ. ಕ್ರಿಸ್ತ ವಿರೋಧಿಗಳ ಹೃದಯದಲ್ಲಿ ನೀ ಮಾತಾಡಪ್ಪ. ಅವರ ಸತ್ಯ ದೇವರನ್ನೇ ಕಂಡುಕೊಂಡು, ನಿಜ ದೇವರನ್ನೇ ಕಂಡುಕೊಂಡು ಜೀವಿಸೋದಕ್ಕೆ ನೀ ಸಹಾಯ ಮಾಡಪ್ಪ. ಲಾಸ್ಟ್ ಬೆಂಕಿಗಂದಳು ಇರುವ ಕೆರೆ ಒಳಗೆ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಯೇಸುವೇ ನೀ ಬಿಡಬೇಡಪ್ಪ. ಅಲ್ಪುದ ಮಾಡಪ್ಪ. ಪ್ರತಿಯೊಬ್ಬರನ್ನೇ ನೀ ಆಶೀರ್ವದಿಸಪ್ಪ. ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.